ಧನ್ಯವಾದಗಳು. ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ತಾವೆಲ್ಲರೂ ಉಪಹಾರವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತೇವೆ. लोगो ಗುರುಗಳ ಒಂದು ಸ್ವಲ್ಪ ಈ ಕಡೆ ರಂಗೋಲಿ ಅವ್ರೆ ಸ್ವಲ್ಪ ಈ ಕಡೆ ಈ ಕಡೆ ಕಾಣ್ತೈತೆ. ಅವ್ರು ಮಾತಾಡ್ತಾರೆ ಮೈಕ್ ಆ ಕಡೆ ನಾಳೆ ನಡೀತಕ್ಕಂಥ 19ನೇ ತಾರೀಕಿನ ಬಸವ ಜಯಂತಿಯ ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರನ್ನು, ಸಮಾಜದ ಮುಖಂಡರನ್ನು, ಮಾಧ್ಯಮದ ಸ್ನೇಹಿತರನ್ನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡಿ, ಬಸವಣ್ಣವರು 12ನೇ ಶತಮಾನದಲ್ಲಿ ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತಕ್ಕಂಥ ಒಂದು ಸಂದೇಶವನ್ನು ಇಡೀ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಮತ್ತು ಸಾಮಾಜಿಕ ಸಮತೋಲನ ತರಬೇಕು, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜವನ್ನು ಒಂದುಗೂಡಿಸಬೇಕು ಅಂತಕ್ಕಂಥ ಮಹಾಸಂಕಲ್ಪವನ್ನು ಇಟ್ಕೊಂಡು ವಿಶೇಷವಾಗಿ ಅಲ್ಲಂಪ್ರಭು ಅವರ ಅಧ್ಯಕ್ಷತೆಯಲ್ಲಿ ಅನುಭವ ಮಂಟಪದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಹಾನ್ ಚೇತನ ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ಸುಮಾರು 893ನೇ ಜಯಂತಿ ಉತ್ಸವ ಇದು. ಅನೇಕ ತಾಲೂಕು ಮಟ್ಟದಲ್ಲಿಯೂ ಕೂಡ ಇದನ್ನು ಜಯಂತಿಯನ್ನು ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಅನೇಕ ವರ್ಷಗಳಿಂದ ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವವನ್ನು ಕೂಡ ನಮ್ಮ ಹಿರಿಯರೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ ವರ್ಷವೂ ಕೂಡ ಒಂದು ಭಾಳ ಶಿಸ್ತುಬದ್ಧವಾಗಿ ಈ ಒಂದು ಜಯಂತ್ಯೋತ್ಸವವನ್ನು ನಮ್ಮ ಎಲ್ಲ ಹಿರಿಯರು ಕೂಡ್ಕೊಂಡು ಆಚರಣೆಯನ್ನು ಮಾಡಿದರು. ಅದೇ ಪ್ರಕಾರ ಈ ವರ್ಷವೂ ಕೂಡ ಬಸವಣ್ಣವರ ಜಯಂತ್ಯೋತ್ಸವವನ್ನು ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ಸಮಾಜದ ಎಲ್ಲ ಹಿರಿಯರನ್ನು, ಜನಪ್ರತಿನಿಧಿಗಳನ್ನು, ಮುಖಂಡರನ್ನು ಕರೆಸಿ ಪೂರ್ವಭಾವಿ ಸಭೆಯನ್ನು ಇವತ್ತು ನಾವು ಮಾಡಿದ್ವಿ. ಇದರ ಯಾವುದೇ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ. ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾಚೇತನ ಅಪ್ಪ ಬಸವಣ್ಣವರ ಜಯಂತಿಯನ್ನು ಗೌರವಪೂರ್ವಕವಾಗಿ ಮಾಡ್ತಕ್ಕಂಥ ಇದೊಂದು ಸಂದರ್ಭ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಮಾಡಿದ್ವಿ. ನಾಳೆ ಬರ್ತಕ್ಕಂಥ 19ನೇ ತಾರೀಕು ಅವರ ಜಯಂತ್ಯೋತ್ಸವ ಇರ್ತದೆ. 20ನೇ ತಾರೀಕು
ಅವತ್ತು ಅನೇಕ ಶುಭ ಕಾರ್ಯಗಳು ಹಳ್ಳಿಗಳಲ್ಲಿ ಪಟ್ಟಣದಲ್ಲಿ ನಡೀತಕ್ಕಂಥ ಒಂದು ಅನಿವಾರ್ಯತೆ ಇರೋದರಿಂದ ಅದರ ಬದಲಾಗಿ 19ನೇ ತಾರೀಕಿನ ದಿವಸ ಒಂದು ಜಾಗೃತ ಬೈಕ್ ರ್ಯಾಲಿಯನ್ನು ಮಾಡ್ತೀವಿ. ಸಮಾನತೆಯ ಸಂದೇಶವನ್ನು ಸಾರುಗೋಸ್ಕರ. ತದನಂತರ ಒಂದು ವಾರವನ್ನು ಕಳೆದ ಮೇಲೆ ರವಿವಾರ 26ನೇ ತಾರೀಕಿನ ದಿವಸ ಒಂದು ದೊಡ್ಡ ಪ್ರಮಾಣದಲ್ಲಿ ಬಸವಣ್ಣವರ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಆಚರಣೆ ಮಾಡಬೇಕು ಅಂತೇಳಿ ಈ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದ್ದೀವಿ. ಸುಮಾರು 50,000ಕ್ಕಿಂತ ಹೆಚ್ಚು ವೀರಶೈವ ಲಿಂಗಾಯತ ಸಮುದಾಯ, ಇದರಲ್ಲಿ ಅನೇಕ ಉಪಪಂಗಡಗಳು ಬರ್ತವೆ. ಬಸವಣ್ಣವರ ವಿಚಾರ, ಬಸವಣ್ಣವರ ಸಂದೇಶವನ್ನು ನಾವೆಲ್ಲರೂ ಕೂಡ ಒಟ್ಟಿಗೆ ಇರಬೇಕು, ಒಂದಾಗಿ ಹೋಗಬೇಕು. ಅವರು ಕೊಟ್ಟಿರ್ತಕ್ಕಂಥ ನಮ್ಮ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇವತ್ತು ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರು ಮತ್ತು ಮುಖಂಡರು ಇವತ್ತು ಸಮಾಲೋಚನೆಯನ್ನು ಮಾಡಿದ್ವಿ. 26ನೇ ತಾರೀಕು ಜಿಲ್ಲಾ ಮಟ್ಟದ ಬಸವಣ್ಣ ಜಯಂತ್ಯೋತ್ಸವವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ತಾಲೂಕಿನಿಂದ, ಪ್ರತಿಯೊಂದು ಗ್ರಾಮದಿಂದ ಸಮಾಜದ ಬಸವಣ್ಣವರ ಅನುಯಾಯಿಗಳು ಎಲ್ಲರೂ ಕೂಡ ಬರಬೇಕು, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ನಾವೆಲ್ಲ ಮುಖಂಡರು ಸೇರಿಕೊಂಡು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ, ಹಿರಿಯರಿಗೆ ನಾವು ನಿಮ್ಮ ಮುಖಾಂತರ ನಾವು ವಿನಂತಿಯನ್ನು ಮಾಡ್ತೀವಿ. ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶಗಳನ್ನ ಇಟ್ಕೊಂಡು ಮಾಡ್ತಾ ಇಲ್ಲ. ನಾವು ಪಕ್ಷಾತೀತವಾಗಿ ಮತ್ತು ವೀರಶೈವ ಲಿಂಗಾಯತ ಅಂತಕ್ಕಂಥ ಎಲ್ಲ ಉಪಪಂಗಡಗಳನ್ನು ಒಟ್ಟಿಗೆ ಸೇರ್ತಕ್ಕಂಥ ಬಸವಣ್ಣವರ ಒಂದು ಏನು ದೂರದೃಷ್ಟಿ ಇತ್ತು, ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥ ನಮ್ಮ ಸಮಾಜದ ಎಲ್ಲ ಹಿರಿಯರ ಒಂದು ಅನಿಸಿಕೆ ಮತ್ತು ಭಾವನೆ. ಆ ನಿಟ್ಟಿನಲ್ಲಿ ನಾವು ಅಂಬೇಡ್ಕರ್ ಜಯಂತಿನೂ ಆಚರಣೆ ಮಾಡ್ತೀವಿ, ಶಿವ ಜಯಂತಿನೂ ಆಚರಣೆ ಮಾಡ್ತೀವಿ, ಅನೇಕ ಮಹಾಪುರುಷರ ಎಲ್ಲ ಜಯಂತ್ಯೋತ್ಸವಗಳನ್ನು ಮಾಡ್ತೀವಿ. ಅದೇ ಥರನಾಗಿ ಇದನ್ನು ಕೂಡ ನಾವು ಬಸವಣ್ಣವರ ಜಯಂತ್ಯೋತ್ಸವವನ್ನು ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕೇವಲ ವೀರಶೈವ ಲಿಂಗಾಯತ ಅನ್ನೋದಕ್ಕಿಂತಲೂ ಯಾರು ಬಸವಣ್ಣವರ ವಿಚಾರಧಾರೆಗಳನ್ನು ಒಪ್ತಾರೋ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿ ಆಗಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ನಿಮ್ಮ ಮುಖಾಂತರ ಈ ಜಿಲ್ಲೆಯ ಎಲ್ಲ ಜನರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಆಹ್ವಾನವನ್ನು ನಾನು ಕೊಡ್ತೀನಿ. ನಮಸ್ಕಾರ. ಈಗ ವಿಶ್ವಗುರು ಬಸವಣ್ಣನವರು ಬರೀ ಇವನವರ ಅನ್ನಲಿಲ್ಲ, ಉಳ್ಳವರು ಶಿವಾಲಯ ಕಟ್ಟುವರಾಯ ಅಂತ ಹೇಳಿದ್ರಿ. ಎಲ್ಲ ಉಳ್ಳವರು ಕುಡಿದಿರಿ. ಪ್ರತಿಯೊಬ್ಬ ಲಿಂಗಾಯತ ಸಮಾಜದ ಒಂದು ಆಶಯ ಏನಂತಂದರೆ, ಒಬ್ಬ ವ್ಯಕ್ತಿದು ಬೇರೆ ಬೇರೆ ಮಹಾಪುರುಷರ ಜಯಂತಿಗಳನ್ನು ಭಾಳ ಅದ್ದೂರಿಯಾಗಿ ಮಾಡ್ತಾರೆ. ಲಿಂಗಾಯತ ಸಮಾಜ ದೊಡ್ಡ ಸಮಾಜ ಆದರೂ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಶ್ವಗುರು ಬಸವಣ್ಣವ್ರ ಜಯಂತಿ ಆಚರಣೆ ಆಗೋದಿಲ್ಲ. ಆಗಬೇಕನ್ನುವಂಥದ್ದು ಪ್ರತಿಯೊಂದು ಬಸವ ಭಕ್ತರ ಅಭಿಲಾಷೆ ಆಗಿತ್ತು. ಅದನ್ನ ಅದ್ದೂರಿ ಮಾಡೋ ಸಲುವಾಗಿ ನೀವು ಏನೇನು ನಿರ್ಧಾರಗಳನ್ನು ತಗೊಂಡಿದ್ರ ಅಂತ. ಬಸವಣ್ಣವರು ಯಾರ ಕಡೆಯಿಂದನೂ ಕೂಡ ಅಲ್ಲಿ ಅನ್ನದೋತ್ಸವ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಯಕವೇ ಕೈಲಾಸ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಪುರುಷರು. ನಾವು ಯಾರಿಗೂ ಕೂಡ ಅವರಿಗೆ ಇಂತಿಂತ ಕೊಡಬೇಕು ಅಂತಕ್ಕಂಥ ಯಾರೂ ಹೇಳೋದಿಲ್ಲ. ಅವರು ಶಕ್ತ್ಯಾನುಸಾರವ ಅವರು ಯಾರು ಬಸವಾದಿ ಪ್ರಮಥರ ಒಂದು ವಿಚಾರಧಾರೆಗಳನ್ನು ಒಪ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ತನು ಮನ ಧನದಿಂದ ಸಹಾಯ ಸಹಕಾರವನ್ನು ಮಾಡ್ತಾರೋ ಅಂತಕ್ಕಂಥ ವಿಶ್ವಾಸವನ್ನು ನಾವು ಹೊಂದಿದ್ವಿ. ಅದು ಸರ್ ಪ್ರತಿ ಸಲನೂ ಆಗ್ತದೆ, ಆದರೆ ಉದ್ಘಾಟನೆ ಆಗ್ತದೆ, ಆಮೇಲೆ ಯಾರು ನಾಯಕರು ಇರುವುದಿಲ್ಲ. ಈ ಸರಿ ಎಲ್ಲರೂ ಇಲ್ಲ ಎಲ್ಲ ಮುಖಂಡರು ಇರಬೇಕು ಅಂತಕ್ಕಂಥ ನಮ್ಮೆಲ್ಲರ ಹಿರಿಯರ ಅಪೇಕ್ಷೆ ಇದೆ. ಆ ಅಪೇಕ್ಷೆಗೆ ಅನುಗುಣವಾಗಿ ನಾವು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಅನಿವಾರ್ಯ ಕಾರಣದಿಂದ ಬರದೇ ಇರತಕ್ಕಂಥ ಸಮಾಜದ ಎಲ್ಲ ಮುಖಂಡರು ಕೂಡ ನಾವು ಅವರಿಗೆ ವಿನಂತಿಯನ್ನು ಮಾಡ್ತೀವಿ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ನಾವು ಅವರಿಗೆ ಗೌರವಪೂರ್ವಕ ಆದಂಥ ವಿನಂತಿಯನ್ನು ಮಾಡ್ತೀವಿ. ಎಲ್ಲರೂ ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಕೊನೆಯದಾಗಿ ನಮ್ಮ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಗಣ್ಯರಾದ ಪ್ರಭಾಕರಣ್ಣ ಕೋರೆ ಅವರು ತಮ್ಮನ್ನು ಉದ್ದೇಶಿಸಿ 2 ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ನಿಮ್ಮ ಪರವಾಗಿ ನಾನು ಕೇಳ್ಕೊತೀನಿ.
ಒಂದು ಸಂದೇಶ ಕೊಟ್ಬಿಡ್ರಿ ಅಷ್ಟೇ, ಎಲ್ಲರೂ ಬರಬೇಕು ಪಾಲ್ಗೊಳ್ಳಿ. ಬರುವ 26ನೇ ತಾರೀಕಿಗೆ ಬೆಳಗಾವಿಯಲ್ಲಿ ಇಡೀ ಬೆಳಗಾವಿ ಜಿಲ್ಲೆಯ ಶರಣರು ಅಂದರೆ ಬಸವಣ್ಣವರ ಅನುಯಾಯಿಗಳನ್ನು ಈ ಕಾರ್ಯಕ್ರಮದಲ್ಲಿ ವಹಿಸಲಿದ್ದಾರೆ. ಮೆರವಣಿಗೆ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮಾಡಿ ಜನರಿಗೆ ಬಸವಣ್ಣವರ ತತ್ವಗಳನ್ನು ಸಂದೇಶ ಮೂಲಕ ನಮ್ಮ ಈ ಮುಖ್ಯ ಕಾರಣ ಈ ಮೆರವಣಿಗೆ ಮಾಡಲಿಕ್ಕೆ. ಆ ಮೆರವಣಿಗೆಯಲ್ಲಿ ನಾವು ಡಾಲ್ಬಿ ಗಿಲ್ಬಿ ಏನೂ ಇಲ್ಲದ ಬಸವಣ್ಣವರ ತತ್ವಗಳನ್ನು ಪ್ರಸಾರ ಮಾಡುವ ಈ ಮೆರವಣಿಗೆ ಮಾಡುವ ವಿಚಾರ ಮಾಡಿದ್ದೀವಿ. ಅದಾದಮೇಲೆ ಪ್ರಸಾದವನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆಲ್ಲ ಬಹು ಜನರು ಇದರಲ್ಲಿ ಭಾಗವಹಿಸಬೇಕಾಗಿ ನನ್ನ ವಿನಂತಿ. 4 ಗಂಟೆಗೆ 26ನೇ ತಾರೀಕು ರವಿವಾರ 4 ಗಂಟೆಗೆ ಪ್ರಾರಂಭ ಆಗಿ 7 ಗಂಟೆಗೆ ಸಮಾಪ್ತವಾಗ್ತದೆ. ಆಗೋದಾಗಲಿ ಅದು, ಬಟ್ ಒಂದು ಟೈಮಿಂಗ್ ಫಿಕ್ಸ್ ಆಗಿದೆ. ಜನ ಬರ್ತಾರೆ, ಎಷ್ಟು ಗಂಟೆಗೆ ಬರಬೇಕು? 4 ಗಂಟೆಗೆ ಬರಬೇಕು, 7 ಗಂಟೆ ತನಕ ಮುಗಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಏನಾದ್ರು ಸಮಾವೇಶ ಸಮಾರಂಭ ಯಾರು ಮಾತಾಡೋದಿಲ್ಲ, ಅದು ಬರೀ ಮೆರವಣಿಗೆ ಉದ್ಘಾಟನೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಹೇಳಿದ್ರಲ್ಲ, ಈ ಬಸವ ಜಯಂತಿ ದಿವಸ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಬಸವ ಜಯಂತಿ ಕಾರ್ಯಕ್ರಮ ಸಮಾಜವನ್ನು ಜಾಗೃತಿ ಮಾಡಲಿಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಳೆದ ಬಾರಿಯೂ ಸಹಿತ ಇದೇ ರೀತಿ ಎಲ್ಲ ಸಂಘಟನೆಗಳು ಕೂಡಿ ದೊಡ್ಡ ಪ್ರಮಾಣದಲ್ಲಿ ಈ ಸಮಾವೇಶ ಮಾಡುವಂಥ ನಿರ್ಧಾರ ಮಾಡಿದ ಮೇಲೆ ಬಹುಶಃ ಬೆಳಗಾವಿ ಇತಿಹಾಸದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮತ್ತು ಎಲ್ಲ ಸಮಾಜದ ಮುಖಂಡರು ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಮುಖಂಡರು ಅದರಲ್ಲಿ ಭಾಗವಹಿಸಿದ್ದು ನಾವು ನೋಡಿದ್ದೇವೆ. ಅದಕ್ಕಾಗಿ ಅದೇ ರೀತಿ ಪರಂಪರೆ ಮುಂದುವರಿಬೇಕು ಮತ್ತು ಬಸವ ಜಯಂತಿ ಒಂದು ಸಮಾಜ ಜಾಗೃತಿ ಸಲುವಾಗಿ ಇದೆಲ್ಲ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕಾಗಿ ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಶರಣರು ಸಹಿತ ಬಸವಣ್ಣವರ ತತ್ವವನ್ನು ಪಾಲನೆ ಮಾಡ್ತಕ್ಕಂಥವರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತ ವಿನಂತಿಯನ್ನು ನಾನು ಮಾಡ್ತೀನಿ. ಅವ್ರು ಹೇಳ್ತಾರೆ ಸಾಕು. ನಾಳೆ ಬಸವ ಜಯಂತಿಯ ನಿಮಿತ್ತ 19ನೇ ತಾರೀಕಿಗೆ ಸೈಕಲ್ ರ್ಯಾಲಿ, 26ನೇ ತಾರೀಕಿಗೆ ಒಂದು ಸಮಾಜ ಬೃಹತ್ ಮೆರವಣಿಗೆ. ಈ ಎರಡೂ ಮೆರವಣಿಗೆಗಳಿಗೆ ನಮ್ಮ ಜಿಲ್ಲೆಯಾದ್ಯಂತ ಇರುವಂಥ ಎಲ್ಲ ಬಸವಾದಿ ಶರಣರು ದಯವಿಟ್ಟು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ನಾನು ನಮ್ಮೆಲ್ಲರ ವಿನಂತಿ ಮಾಡ್ತೀನಿ.